PUC ಮುಗಿಸ್ತು ಇಂಜಿನಿಯರಿಂಗ್ ಆಗಿದೀವಿ. ಇಂಜಿನಿಯರಿಂಗ್ ಬರ್ತೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಹೇಗಿರುತ್ತೆ ಅಂತಾನು ಗೊತ್ತಿಲ್ಲ. ಆದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಿ ಇಂಜಿನಿಯರಿಂಗ್. ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಹೆಂಗಿರುತ್ತೆ, ಕ್ರೆಡಿಟ್ಸ್ ಅಂದ್ರೆ ಏನು, ಮತ್ತೆ ನಿಮ್ಗೆ ಯಾವ ತರ CGPA ಸ್ಕೋರ್ ಮಾಡ್ಬೇಕು, ಮತ್ತೆ CGPA ಅಂದ್ರೆ ಏನು, CGPA ಆಗ್ಬೇಕು. ಇದೇ ತರ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. PUC ಮುಗಿಯುತ್ತೆ. PUC ಮುಗಿದು ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗ್ಗೆ ಹೋಗಕ್ಕೆ ಒಂದು 3 ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ. ಮತ್ತೆ ಈಗಲೂ ರಜೆ ಇದೆ. ಇನ್ನು ಫಸ್ಟ್ ರೌಂಡ್ ಏನೋ ಮುಗಿದಿದೆ ಅಷ್ಟೇ. ಬಟ್ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಹೋಗ್ತೀನಿ ಬಟ್ ಇಂಟ್ರೆಸ್ಟ್ ಇಲ್ಲದೆ ಇದ್ದಾರೆ ಮಾಡ್ತಾರೆ. ಇಂಜಿನಿಯರಿಂಗ್ ಹೋಗಿ ಪಾಸ್ ಆಗಿ ಬಂದ್ರೆ ಸಾಕು, ನಂಗೆ ಡಿಗ್ರಿ ಸರ್ಟಿಫಿಕೇಟ್ ಇಂದ ಏನೂ ಪ್ರಯೋಜನ ಇಲ್ಲ. ನನಗೆ ಅದು ಯಾವಾಗ ಗೊತ್ತಾಯ್ತು ಅಂತ ಅಂದ್ರೆ ಯಾವಾಗ ನಾನು ಸೆಕೆಂಡ್ PUC ಮುಗಿಸ್ದೆ ಅವಾಗ ನಾನು ಏನ್ ಮಾಡಿದೆ ಅಂತ ಅಂದ್ರೆ ನನಗೆ ರಜೆ ಇದ್ದಾಗ ಫಸ್ಟ್ ನಾನು ಸ್ಕಿಲ್ಸ್ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಆಗ್ಲೇ ಒಂದು ನಾನು ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಹೇಳಿದೆ, ಹೋದ್ ವಿಡಿಯೋದಲ್ಲಿ ಹೇಳಿದ್ದೆ. ಇಂಜಿನಿಯರಿಂಗ್ ಇನ್ ಕನ್ನಡದಲ್ಲಿ ಅವರು ನನ್ನ ಪೈಥಾನ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಓಕೆನಾ, ಯಾವುದು ಪೈಥಾನ್. ಅಲ್ಲಿ ನಾನು ಏನ್ ಮಾಡಿದೆ ಅಂತ ಅಂದ್ರೆ ಸ್ಕಿಲ್ಸ್ ನ ಕಲಿತೆ. ಸ್ಕಿಲ್ಸ್ ಯಾವ್ದು ಅಂತಂದ್ರೆ SK ಅಂತ ಬರ್ತಿದ್ದೆ ಸ್ಕಿಲ್ಸ್ ಅಂತ. ಓಕೆನಾ, ಅದು ಯಾವ ಸ್ಕಿಲ್ ಅಂದ್ರೆ ಫಸ್ಟ್ ಪೈಥಾನ್. ನಾನು ಪೈಥಾನ್ ಸ್ಟಾರ್ಟ್ ಮಾಡಿದ್ದೆ ಯಾಕಂದ್ರೆ ಪೈಥಾನ್ ಈಸಿ ಇತ್ತು ಮತ್ತೆ ಈಸಿ ಟು ಲರ್ನ್. ಯಾಕಂದ್ರೆ ಅದು ಸಿಂಟ್ಯಾಕ್ಸ್ ಏನಷ್ಟು ಟಫ್ ಇರಲ್ಲ. ಈಗ ಮತ್ತೆ ಹೋದ್ಸರಿ ಸೆಕೆಂಡ್ ಇಯರ್ಗೂ ಯಾವುದು ಇದೇ ಇತ್ತು, ಯಾವುದು ಪೈಥಾನ್ ಇತ್ತು. ಅದು ಈಸಿ ಟು ಕಂಟಿನ್ಯೂ ಆಗುತ್ತೆ ಅಂತ ನಾನು ಆ ಸ್ಕಿಲ್ ನ ನೋಡ್ತಾ ಇದ್ದೆ. ಬಟ್ ನನಗೆ ಫಸ್ಟ್ ಇಯರ್ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಕಾಲೇಜ್ ಮೇಂಟೆನೆನ್ಸ್ ಮತ್ತೆ ಇದನ್ನ ಎರಡನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಬಟ್ ಫುಲ್ ವಿಡಿಯೋಸ್ ನೋಡಿದೆ, ಒಂದ್ ಸ್ವಲ್ಪ ವರ್ಕ್ ಮಾಡಿದೆ, ಮತ್ತೆ ಗ್ಯಾಪ್ ಕೊಟ್ಟೆ, ಮತ್ತೆ ಟೆಕ್ ಇವೆಂಟ್ಸ್ ಅಲ್ಲಿ ಇಲ್ಲಿ ಅಟೆಂಡ್ ಮಾಡಿದೆ. ಅದಾದ್ಮೇಲೆ ಮತ್ತೆ ನಾನು ಪೈಥಾನ್ ಇನ್ನೂ ಫುಲ್ ಡೀಪ್ ಆಗಿ ಕಲಿಯಕ್ ಆಗಿಲ್ಲ. ಮತ್ತೆ ಈಗ ಸೆಕೆಂಡ್ ಇಯರ್ಗೆ ಹೋಗ್ಬೇಕು, ರಜೆ ಇದೆ. ಇದ್ರಲ್ಲಿ ಒಂದ್ ಸ್ವಲ್ಪ ನಾನು ಪೈಥಾನ್ ಕಲಿಬೇಕು ಅಂತ ಅನ್ಕೊಂಡಿದೀನಿ, ಪ್ಲಾನ್ ಮಾಡಿದೀನಿ, ನೋಡೋಣ. ಬಟ್ ನೀವ್ ಏನ್ ಮಾಡಿ ಅಂತ ಅಂದ್ರೆ ನಾನು ಫಸ್ಟ್ ಸಜೆಸ್ಟ್ ಮಾಡೋದು ಪೈಥಾನ್ ಸ್ಕಿಲ್ಸ್ ನ ಕಲೀರಿ ಅಂತ. ಕಾಲೇಜಿಗೆ ಹೋದ್ಮೇಲೆ ಫಸ್ಟ್ ಇಯರ್ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ ಬಟ್ ಅವ್ರು ನಿಮಗೆ ಫುಲ್ ಡೀಪ್ ಆಗಿ ಹೇಳ್ಕೊಡಲ್ಲ. ಮತ್ತೆ ನಿಮಗೆ ಈಗ ನಾನು PCMB ಸ್ಟೂಡೆಂಟ್. ಓಕೆನಾ, ನಾನು PCMC ಅಲ್ಲ, ನನಗೆ ಅದ್ರ ಬಗ್ಗೆ ನನಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇರಲಿಲ್ಲ. ಬಟ್ ನಾನು ಇಂಜಿನಿಯರಿಂಗ್ ಇನ್ ಕನ್ನಡ ವಿಡಿಯೋಸ್ ನೋಡಿದ್ಮೇಲೆ ನನಗೆ ಫುಲ್ ಒಂದ್ ಸ್ವಲ್ಪ ಪೈಥಾನ್ ಒಂದ್ ಸ್ವಲ್ಪ ಒಂದ್ ಲ್ಯಾಂಗ್ವೇಜ್ ಆದ್ರೂ ಒಂದ್ ಅರ್ಧನಾದ್ರು ಬರುತ್ತೆ, ಅದ್ರ ಐಡಿಯಾಸ್ ಹೆಂಗಿರುತ್ತೆ ಅಂತ ಗೊತ್ತಾಗಿ ನಂಗೆ ಅದರಿಂದಲೇ. ಓಕೆನಾ, ನೀವು ಒಂದ್ ಸ್ವಲ್ಪ ಪೈಥಾನ್ ನಾಲೆಡ್ಜ್ ಇಲ್ಲ ನನಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಅಂದ್ರು ನೀವು ಆ ಚಾನಲ್ ನ ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಇನ್ ಕನ್ನಡದಲ್ಲಿ ಹೇಳ್ಕೊಡಕ್ಕೆ. ಓಕೆನಾ, ಮತ್ತೆ ನೀವು ಈ ಈಗ ಇಂಜಿನಿಯರಿಂಗ್ ನೀವು ಹೋಗ್ತಿದ್ದೀರಾ ಅಂದ್ರೆ PUC ಮುಗಿಸಿದ್ದೀರಾ. PUC ಮುಗಿಸಿರಾ ಅಂದ್ರೆ PUC ತರಾನೇ ಇರಲ್ಲ ಇಂಜಿನಿಯರಿಂಗ್. ಓಕೆನಾ, ಅಲ್ಲಿ ನೀವು 96 97 ಸ್ಕೋರ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸ್ಕೋರ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿ 96 97% ಮುಖ್ಯ ಅಲ್ಲ, ಸ್ಕಿಲ್ಸ್ ಮ್ಯಾಟ್ರು. ಬಟ್ ಹಾಗಂತ ಇದ್ರ ಬಗ್ಗೆನೂ ನೀವು ಕಡಿಮೆ ಫೋಕಸ್ ಮಾಡಿ ಅಂತ ಹೇಳಲ್ಲ. ಈ ಎಕ್ಸಾಮ್ ಇಂದ ಓದ್ಕೊಳ್ಳಿ ಅಂದ್ರೆ ಅದು ಇದ್ರಲ್ಲಿ ನೀವು ಪಾಸ್ ಆದ್ರೂ ಪರವಾಗಿಲ್ಲ, ಸ್ಕಿಲ್ಸ್ ಇರ್ಬೇಕು ನಿಮಗೆ. ಓಕೆನಾ, ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಹೋದ್ಮೇಲೆ ಫಸ್ಟ್ ಇಯರ್ ಹೆಂಗಿರುತ್ತೆ ಅಂತ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಹೋಗಿ ಈಗಲೇ ಚೆಕ್ಔಟ್ ಮಾಡಿ. ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಇರುತ್ತೆ, ಹೇಗಿರುತ್ತೆ ಏನಾಗುತ್ತೆ ಗೊತ್ತಿರಲ್ಲ. ಈಗ ಇನ್ನು ಸೇರ್ಕೊಳ್ತಾ ಇರ್ತೀರಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಫಸ್ಟ್ ಇಯರ್ ನೀವೇನು ಟೆನ್ಷನ್ ತಗೊಳ್ಬೇಡಿ. ಫಸ್ಟ್ ಇಯರ್ ಮಾಮೂಲಿ ಕಾಲೇಜ್ ಹೆಂಗಿರುತ್ತೆ ಅದೇ ತರ ಓದ್ಕೊಳ್ಳಿ. ಬರೀ ನೀವು ಟೆಸ್ಟ್ ಅಟೆಂಡ್ ಮಾಡಿ, ಮತ್ತೆ ಅದರ ಇವೆಂಟ್ಸ್ ಇದ್ರೆ ಅಟೆಂಡ್ ಮಾಡಿ. ಆ, ಆರಾಮಾಗಿರಿ. ಫಸ್ಟ್ ಇಯರ್ ಒಂದು ಸ್ಕಿಲ್ಸ್ ಬಗ್ಗೆ ಒಂಚೂರು ಫೋಕಸ್ ಮಾಡಿ. ಸೆಕೆಂಡ್ ಇಯರ್ ಇಂದ ಮಾತ್ರ ಸ್ಕಿಲ್ಸ್ ಕಡೆ ಫೋಕಸ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇನ್ನೊಂದ್ 2 ವರ್ಷ ಇರುತ್ತೆ, ಅದಾದ್ಮೇಲೆ ಫೋರ್ತ್ ಇಯರ್ ಅಲ್ಲಿ ನೀವು ಸ್ಕಿಲ್ಸ್ ಎಲ್ಲ ಕಲಿಯಕ್ಕಾಗಲ್ಲ. ಅದಕ್ಕೆ 2 ವರ್ಷ ನೀವು ಸ್ಕಿಲ್ಸ್ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಆದ್ರೆ ನೀವ್ ಏನ್ ಮಾಡಿ ಅಂದ್ರೆ ಇಂಜಿನಿಯರಿಂಗ್ ಬರಕ್ಕಿಂತ ಮುಂಚೆ ಒಂದ್ ಸ್ಕಿಲ್ಸ್ ಏನಾದ್ರು ಒಂಚೂರು ಟ್ರೈ ಮಾಡಿ. ಯಾಕಂದ್ರೆ ಬಂದಷ್ಟು ನಿಮಗೆ ಇದು ಬೋರ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ್ದಾದ್ರು ಒಂದು ಪೈಥಾನ್ ಅಥವಾ C ಪ್ರೋಗ್ರಾಮ್ ಮಾಡ್ಬೇಕಾದ್ರೆ. ಬಟ್ ಆತರ ಆಗ್ಬಾರ್ದು ಅಂದ್ರೆ ಯಾವ್ದಾದ್ರು ವಿಡಿಯೋಸ್ ನೋಡಿ ಅಥವಾ ಏನಾದ್ರು ಒಂದ್ ಸ್ವಲ್ಪ ನೋಡಿ ಹೇಗ್ ಮಾಡೋದು ಏನು ಅಂತ ಕಲ್ತ್ಕೊಳ್ಳಿ. ಯಾಕಂದ್ರೆ ಅಲ್ಲಿಗೆ ಬಂದಾಗ ಈಸಿ ಅನ್ಸುತ್ತೆ, ಓ ಪೈಥಾನ್ ನಾನು ನೋಡಿದ್ದೆ, ಇದನ್ನ ಒಂದ್ ಸ್ವಲ್ಪ ಕಲ್ತಿದ್ದೆ ಅಂತ ನಿಮಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ಇದೇ ತರ ನಮ್ಮ ಚಾನಲ್ ಅಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಸುಮಾರು ವಿಡಿಯೋಸ್ ಹಾಕಿದೀನಿ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಲೈಕ್ ಮಾಡಿ ಮರಿಬೇಡಿ. ಇಲ್ಲಿವರೆಗೂ ನೋಡಿದೀರಾ ಅಂತ ಅಂದ್ರೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ, ಗೊತ್ತಾಗ್ಲಿ ಅವರಿಗೂ ಏನ್ ಮಾಡ್ಬೇಕು ಈ ರಾಜ್ಯದಲ್ಲಿ. ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋದ್ಮೇಲೆ ಏನ್ ಮಾಡ್ಬೇಕು, ಏನಾಗುತ್ತೆ, ಹೆಂಗಿರುತ್ತೆ, ಏನ್ ವರಿ ತಗೋಬೇಡಿ. ಯಾಕಂದ್ರೆ ಟೆನ್ಷನ್ ತಗೋಬೇಡಿ, ಅಲ್ಲಿ ಏನ್ ಟೆನ್ಷನ್ ಇರಲ್ಲ. ನೀವು ಇಂಜಿನಿಯರಿಂಗ್ ಮಾಮೂಲಿ ಹೆಂಗ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮುಗಿಸಿದ್ರೆ ಅದೇ ತರ ಇರುತ್ತೆ. ಓಕೆನಾ,
ಅಂದ್ರೆ 2 ಸೆಮ್ ಇರುತ್ತೆ ಅಷ್ಟೇ. ಒಂದು 6 ತಿಂಗಳಿಗೆ ಒಂದು ಎಕ್ಸಾಮ್ ಸೆಮ್ ಎಕ್ಸಾಮ್ ಇರುತ್ತೆ, ಇನ್ನೊಂದು